ಬೇಡಿದರೆ ಬೇಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ, ಕೂಡಿದರೆ ಕೂಡುವೆನಯ್ಯ ನಿಮ್ಮ ಪರಮ ಪ್ರಸಾದವನೇ ಅಖಂಡೇಶ್ವರ. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಎನ್ನ ಪರಮ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಕಾರ್ಯಕ್ರಮದ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಶಿವತತ್ವ ಚಿಂತನಾಗೋಷ್ಠಿಯ ವಿಚಾರಧಾರಿಯಾಗಿರುವಂತಹ ಕೈವಲ್ಯ ಸಾಹಿತ್ಯದ ಕುರಿತಾಗಿ ಒಂದಷ್ಟು ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡಿದಂತ ಪೂಜ್ಯರಾದಂತ ಕೋರಂ ಬಸವರಾಜರವರೇ, ತುಮಕೂರು ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಕುಟುಂಬ ವರ್ಗದವರೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ಈಗಾಗಲೇ ನಿರೂಪಕರು ನಿಮಗೆ ಇವತ್ತಿನ ತಿಂಗಳ ಬೆಳಕಿನ ನುಡಿಯಲ್ಲಿ ನಾನು ಯಾವ ವಿಷಯವನ್ನು ಕುರಿತು ಮಾತನಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗಾಗಲೇ ಅದನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಷಟ್ಸ್ಥಳದ 3ನೇ ಸ್ಥಳವಾಗಿರ್ತಕ್ಕಂಥ ಪ್ರಸಾದಿ ಸ್ಥಳ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು. ಹೊರಗಡೆ ಗಂಟೆರು ಬಾರಿಸಿದೆ, ಪ್ರಸಾದಕ್ಕೆ ಸಮಯ ಆಗಿದೆ. ಆ ಪ್ರಸಾದಕ್ಕೂ ಸಮಯ ಆಗಿದೆ. ಇವತ್ತು ಕರ್ಣ ಪ್ರಸಾದಕ್ಕೂ ನಮ್ಗೆ ಸಮಯ ಅನ್ನೋದೇ ಇಲ್ಲ. ಶಿವ ನುಡಿಗಳು ಯಾವ ಸಂದರ್ಭದಲ್ಲಿದ್ರೂ ಸಹ ನಮಗೆ ಅದು ಪ್ರಸಾದವೇ. ಅದು ಹೊರಗಡೆ ಬಾಹ್ಯದಿಂದ ತೆಗೆದುಕೊಳ್ಳುವಂತಹ ಪ್ರಸಾದ ಕೇವಲ ಅಲ್ಪ ತೃಪ್ತಿಯನ್ನ ನೀಡಿದ್ರೆ, ಇಂಥ ಶಿವತತ್ವ ಚಿಂತನಾಗೋಷ್ಠಿಯಲ್ಲಿ ನಮಗೆ ಸಿಗುವಂತಹ ಈ ಪ್ರಸಾದ ಇದೆಯಲ್ಲ, ಇದು ಶಾಶ್ವತ ತೃಪ್ತಿಯನ್ನ ನೀಡುವಂತಹದ್ದು. ಅಂತಹ ಸ್ಥಳದ ಬಗ್ಗೆ ಇವತ್ತೆಲ್ಲ ನಾವು ತಿಳ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ನಾವೆಲ್ಲ. ಈ ಪ್ರಸಾದಿ ಸ್ಥಳದ ತಿಳುವಳಿಕೆಯ ಒಂದು ವಿಚಾರವನ್ನ ಮಂಥನ ಮಾಡುವುದರ ಮುಖ್ಯವಾಗಿ ನಾವು ಪ್ರಥಮದಲ್ಲಿ ಒಂದು ಶಿವಶರಣರ ಬದುಕಿನ ಚಿತ್ರಣವನ್ನ ನಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡೋಣ. 12ನೇ ಶತಮಾನ ಮತ್ತೆ ಅದರ ಪೂರ್ವದಲ್ಲಿ ಸಾಕಷ್ಟು ಶಿವಶರಣರು ನಮಗೆ ಅನೇಕ ಶಿವನುಡಿಯನ್ನ ಕೊಟ್ಟು ನಡೆದಂತೆ ನುಡಿದು ನುಡಿದಂತೆ ಬರೆದು ಹೋಗಿದ್ದಾರೆ ಅವರೆಲ್ಲ. ಅಂತಹ ಶಿವ ಬದುಕನ್ನ ಕುರಿತಾಗಿರ್ತಕ್ಕಂಥ ಒಂದು ಚಿಂತನೆ ಅಂತಹ ಅನೇಕ ಶರಣರಲ್ಲಿ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯ ಮತ್ತೆ ಶರಣ ಶ್ರೇಷ್ಠ ದುಗ್ಗಳೆಯವರ ಒಂದು ಶಿವ ಬದುಕಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋಣ ಪ್ರಾಥಮಿಕದಲ್ಲಿ. ಆ ನಂತರದಲ್ಲಿ ಪ್ರಸಾದಿ ಸ್ಥಳವನ್ನ ತಿಳಿಯೋಣ. ನಮಗೆಲ್ಲ ಗೊತ್ತಿದೆ ಅವರು ಎಂತಹ ಶ್ರೇಷ್ಠ ಶರಣರು ಅಂತಕ್ಕಂಥದ್ದು. ಒಂದು ದಿವಸ ಈ ಶರಣರ ಜೇಡರ ದಾಸಿಮಯ್ಯನವರ ಮನೆಗೆ ಇಬ್ಬರು ಜಂಗಮ ಮೂರ್ತಿಗಳ ಆಗಮ ಆಗುತ್ತೆ. ಬಹುಶಃ ಈ ಪ್ರಸಂಗ ನಿಮ್ಗೆಲ್ಲ ತಿಳಿದಿರ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ನಾನು ಆ ಜಂಗಮ ಮೂರ್ತಿಗಳ ಆಗಮ ಆದ್ಮೇಲೆ ಅವರು ಅತ್ಯಂತ ಭಯಭಕ್ತಿಯಿಂದ ಅವರನ್ನ ಬರಮಾಡಿಕೊಂಡು ಅವರಿಗನ್ನ ಚೆನ್ನಾಗಿ ಸತ್ಕಾರ ಮಾಡಿ ನಂತರದಲ್ಲಿ ಅವರು ಬಂದಂತಹ ಉದ್ದೇಶವನ್ನ ಕೇಳ್ತಾರೆ. ನೀವು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಇವತ್ತು ದಯಮಾಡಿಸಿದ್ದೀರಾ ಅಂತ. ಆಗ ಆ ಇಬ್ಬರು ಜಂಗಮ ಮೂರ್ತಿಗಳ ನಡುವೆ ಒಂದು ವಾದ ಇರುತ್ತೆ. ಏನು ಅಂತಂದ್ರೆ, ಮದುವೆಯಾಗಿ ಸತಿಯೊಡನೆ ಸಂಸಾರ ಮಾಡುವುದು ಯೋಗ್ಯವೋ ಅಥವಾ ಸರ್ವಸ್ವವನ್ನ ತ್ಯಜಿಸಿ ವಿರಕ್ತಿಯಿಂದ ದೇಶ ಸಂಚಾರ ಮಾಡುವುದು ಯೋಗ್ಯವೋ ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ಇದ್ದಂತ ಒಂದು ವಾದ. ನಾವೇನ್ ಮಾಡ್ಬೇಕು ಈಗ ಅಂತ. ಅದಕ್ಕೆ ಒಂದು ಸೂತ್ರ ಯಾರು ಕೊಡ್ತಾರೆ ಅಂದ್ರೆ ಜೇಡರ ದಾಸಿಮಯ್ಯ ಅವರು ಕೊಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವ್ರ ಮನೆಗೆ ಬಂದಿರ್ತಾರೆ. ಆ ಕ್ಷಣದಲ್ಲೇ ಅವ್ರಿಗೆ ಉತ್ತರವನ್ನ ಕೊಡೋದಿಲ್ಲ ದಾಸಿಮಯ್ಯನವರು. ಒಂದಷ್ಟು ದಿವಸಗಳ ಕಾಲ ನಮ್ಮ ಮನೆಯಲ್ಲಿ ನೀವು ತಂಗಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅವ್ರ ಮನೆಯಲ್ಲಿ ಪ್ರತಿ ದಿವಸ ಜಂಗಮಾರ್ಚನೆಯನ್ನ ಮಾಡ್ತಾ ಇರ್ತಾರೆ. ಜಂಗಮಾರ್ಚನೆ ಮಾಡ್ಬೇಕಾದ್ರೆ ಅವರು ಪ್ರಸಾದವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಪ್ರಸಾದದ ಬಟ್ಟಲಿನ ಪಕ್ಕದಲ್ಲಿ ನೀರು ತುಂಬಿದಂತ ಒಂದು ಲೋಟ, ಒಂದು ಸೂಜಿಯನ್ನ ಇಡ್ತಾ ಇರ್ತಾರೆ. ದೇವರ ದಾಸಿಮಯ್ಯವರ ಪ್ರಸಾದದ ಬಟ್ಟಲಿನ ಪಕ್ಕದಲ್ಲಿ ಅವರ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ದುಗ್ಗಳೆಯವರು. ಪ್ರತಿನಿತ್ಯ ಈ ಕೆಲಸ ನಡೀತಾ ಇರುತ್ತೆ. ಆ ಜಂಗಮ ಮೂರ್ತಿಗಳಲ್ಲಿ ಒಂದು ಕುತೂಹಲ ಮನೆ ಮಾಡಿರುತ್ತೆ. ಯಾವ ಉದ್ದೇಶ ಇಟ್ಕೊಂಡು ಆ ನೀರು ತುಂಬಿದಂತ ಲೋಟವನ್ನ ಆ ಸೂಜಿಯನ್ನ ಇಡ್ತಾ ಇದ್ದಾರೆ ಅಂತ. ಸುಮಾರು ದಿವಸಗಳ ಕಾಲ ಇದೇ ಪ್ರಕ್ರಿಯೆ ನಡೀತಾ ಇರುತ್ತೆ. ಒಂದು ದಿವಸ
ಅವರ ಕುತೂಹಲಕ್ಕೆ ಒಂದು ತೆರೆ ಕಾಣಿಸ್ಬೇಕು ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಪ್ರಶ್ನೆಯನ್ನ ಮಾಡ್ತಾರೆ ದೇವರ ದಾಸಿಮಯ್ಯನವರು. ಶರಣರೇ, ನೀವು ಪ್ರಸಾದದ ಬಟ್ಟಲಿನ ಪಕ್ಕದಲ್ಲಿ ನೀವು ಲೋಟ ಮತ್ತೆ ಸೂಜಿಯನ್ನ ಯಾಕೆ ಇಡಿಸ್ತಾ ಇದ್ದೀರಾ? ಆಗ ದೇವರ ದಾಸಿಮಯ್ಯವರು ಹೇಳ್ತಾರೆ, ಪ್ರಸಾದವನ್ನ ಬಹಳ ಎಚ್ಚರಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು. ಆ ಎಚ್ಚರಿಕೆ ತಪ್ಪಿ ಏನಾದ್ರೂ ಪ್ರಸಾದದ ಅಗಳು ಆ ಬಟ್ಟಲಿನ ಸುತ್ತ ಏನಾದ್ರೂ ಬಿದ್ದಾಗ ಸೂಜಿಯಿಂದ ಅದನ್ನ ಹೊಕ್ಕಿ ಅದನ್ನ ನೀರಿನಲ್ಲಿ ಎದ್ದಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಲೋಟವನ್ನ ಸೂಜಿಯನ್ನ ಇಟ್ಟಿದ್ದೀವಿ. ಆಗ ಅವ್ರು ಕೇಳ್ತಾರೆ ಜಂಗಮ ಮೂರ್ತಿಗಳು, ಯಾವತ್ತಾದ್ರೂ ಇದು ಉಪಯೋಗಕ್ಕೆ ಬಂದಿದ್ಯಾ ಅಂದ್ರೆ ಇದುವರೆಗೂ ಅದರ ಉಪಯೋಗ ಬಂದಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಅವರು. ನಾವು ಗಮನಿಸಬೇಕು, ಅವರ ಜೀವಿತಾವಧಿಯಲ್ಲಿ ಒಂದು ದಿವಸವೂ ಸಹ ಸೂಜಿ ಮತ್ತೆ ನೀರು ತುಂಬಿದಂತ ಲೋಟ ಉಪಯೋಗ ಬಂದೇ ಇರೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಬಹಳ ಎಚ್ಚರಿಕೆಯಿಂದ ಅವರು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಆ ಮಹಾತಾಯಿ ದುಗ್ಗಳೆ ಇದ್ದಾರಲ್ಲ ಅವರು ಸಹ ಅಷ್ಟೇ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಆತನಿಗೆ ನೀಡ್ತಾ ಇರ್ತಾರೆ. ಇದು ಪ್ರಸಾದಿ ಸ್ಥಳದ ಪ್ರಮುಖ ಆಧಾರವಾಗಿರ್ತಕ್ಕಂಥ ಒಂದು ಭಕ್ತಿ. ಆ ಎಚ್ಚರಿಕೆಯಿಂದ ಪ್ರಸಾದ ನೀಡುವಂತದ್ದು, ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡೋದಿದೆಯಲ್ಲ, ಇದನ್ನ ಅವಧಾನ ಭಕ್ತಿ ಅಂತ ಕರಿತೀವಿ ನಾವು. ಯಾಕೆ ಇವತ್ತು ಅವಧಾನದ ಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ, ಪ್ರಸಾದಿ ಸ್ಥಳಕ್ಕೆ ಆಧಾರವಾಗಿರುವಂತಹದ್ದು ಯಾವುದು ಅಂದ್ರೆ ಅದು ಅವಧಾನ ಭಕ್ತಿ ಅಂತಕ್ಕಂಥದ್ದು. ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಅದರ ಅರ್ಥ. ನಾವು ಭಕ್ತ ಸ್ಥಳದಲ್ಲಿ ನಾವು ಶ್ರದ್ಧಾ ಭಕ್ತಿ ಪ್ರಧಾನವಾಗಿದ್ರೆ, ಮಹೇಶ್ವರದ ಸ್ಥಳದಲ್ಲಿ ಯಾವ ಭಕ್ತಿ ಪ್ರಧಾನವಾಗಿರುತ್ತೆ? ನಿಷ್ಠಾ ಭಕ್ತಿ ಪ್ರಧಾನವಾಗಿರುವಂತಹದ್ದು. ಈಗ ಪ್ರಸಾದಿ ಸ್ಥಳದಲ್ಲಿ ಯಾವ ಭಕ್ತಿ ಪ್ರಧಾನವಾಗಿರುತ್ತೆ ಅಂತಂದ್ರೆ ಅದು ಅವಧಾನ ಭಕ್ತಿ ಅಂತಕ್ಕಂಥದ್ದು. ಅಂದ್ರೆ ಎಚ್ಚರಿಕೆ, ಸದಾಕಾಲ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು. ಈಗ ನಂತರದಲ್ಲಿ ಪ್ರಸಾದಿ ಸ್ಥಳ ಯಾವುದನ್ನ, ಪ್ರಸಾದಿ ಸ್ಥಳ ಅಂದ್ರೆ ಏನು, ಪ್ರಸಾದಿ ಸ್ಥಳದ ಲಕ್ಷಣಗಳು ಯಾವ್ಯಾವು, ಪ್ರಸಾದ ಅಂದ್ರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಒಂದು ಅವಲೋಕನವನ್ನ ಮಾಡ್ಕೊಂಡು ಬರೋಣ. ನಿಷ್ಠಾ ಭಕ್ತಿಯ ಬಲದಿಂದ ಮಹೇಶ್ವರನು ಶಿವ ಪ್ರಸನ್ನತೆಯನ್ನ ಪಡೆಯುವವನು. ಆ ಶಿವ ಪ್ರಸನ್ನತೆಯಿಂದ ಶಿವ ಪ್ರಸಾದ ತತ್ವವು ನಮಗೆ ಪ್ರಾಪ್ತವಾಗುತ್ತದೆ. ಪ್ರಸಾದಿ ಸ್ಥಳ ನಮಗೆ ಪ್ರಾರಂಭವಾಗುತ್ತದೆ. ಶ್ರದ್ಧಾ ಭಕ್ತಿಯಲ್ಲಿರ್ತಕ್ಕಂಥ ಭಕ್ತಿ ನಿಷ್ಠಾ ಭಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಮಾಹೇಶ್ವರದ ಸ್ಥಳದಲ್ಲಿ. ಆ ಮಾಹೇಶ್ವರದ ಸ್ಥಳದಲ್ಲಿ ಇರ್ತಕ್ಕಂಥ ನಿಷ್ಠೆ ಈಗ ಅವಧಾನ ಸ್ವರೂಪವನ್ನ ತಳೆಯುತ್ತದೆ. ಅಂದರೆ ಪರಮಾತ್ಮನ ಅರಿವಿನತ್ತ ಈ ಮನಸ್ಸು ಜಾಗೃತಿ ಉಂಟಾಗುತ್ತದೆ. ಪ್ರಸಾದಿಯು ಸದಾ ಲಿಂಗ ಪ್ರಜ್ಞೆಯಿಂದ ಇರುತ್ತಾನೆ. ಯಾವುದೇ ಪದಾರ್ಥ ಲಿಂಗಕ್ಕೆ ಅರ್ಪಿಸದೆ ಅವನು ಸ್ವೀಕರಿಸುವುದಿಲ್ಲ. ಇಂದ್ರಿಯಗಳೆಲ್ಲವೂ ಪ್ರಸಾದಮಯವಾಗಿರುತ್ತದೆ. ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ಮನ ಭಾವ ಎಲ್ಲವೂ ಶಿವನಿಗೆ ಮೀಸಲು. ಎಲ್ಲಿ ನೋಡಿದಲ್ಲಿ ಶಿವಭಾವ, ಲಿಂಗಭಾವ. ಎಂತಹ ಎತ್ತರದ ಸ್ಥಿತಿಯಲ್ಲಿದ್ದರೂ ಕಾಯಕ ದಾಸೋಹ ಬಿಡುವುದಿಲ್ಲ. ಇದು ಪ್ರಸಾದಿ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಪ್ರಮುಖ ಲಕ್ಷಣ. ನಮಗೆ ಪ್ರಸಾದ ಅಂದ್ರೆ ಏನು ಅಂತಕ್ಕಂಥದ್ದು ಈಗ ಮೊದಲು ನಾವು ಅರ್ಥೈಸ್ಕೊಡ್ಬೇಕು. ನಾವು ಕಳೆದ ಗೋಷ್ಠಿಯಲ್ಲಿ ಅಷ್ಟಾವರಣ ಬಗ್ಗೆ ತಿಳಿಬೇಕಾದ್ರೆ ಪ್ರಸಾದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲ ನಾವು ಗ್ರಹಿಸಿದ್ದೀವಿ. ಪ್ರಸಾದ ಅಂದ್ರೇನು, ಎಂತಹ ವಿಧವಾದ ಪ್ರಸಾದ ಇರುತ್ತೆ, ಪ್ರಸಾದವನ್ನ ಸ್ವೀಕಾರ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು, ಇದೆಲ್ಲ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅವಲೋಕಿಸಿದೀವಿ. ಬಹಳ ಸರಳವಾಗಿ ಹೇಳೋದಾದ್ರೆ ಪ್ರಸಾದ ಅಂದ್ರೇನು ಅಂದ್ರೆ ಯಾವುದು ನಮಗೆ ಪ್ರಸನ್ನತೆಯನ್ನ ಕೊಡುತ್ತೋ ಅದನ್ನ ಪ್ರಸಾದ ಅಂತ ಕರಿತೀವಿ ನಾವು. ಪ್ರಸಾದ ಹೇಗೆ ಸಿಗುತ್ತೆ ಅಂದ್ರೆ, ಪ್ರಸನ್ನತೆ ಹೇಗೆ ಸಿಗುತ್ತೆ ಅಂತಂದ್ರೆ ನೋಡಿ, ನಾವು ಪದಾರ್ಥವನ್ನ ಭಕ್ತಿಯಿಂದ ಲಿಂಗಕ್ಕೆ ಅರ್ಪಿಸಿದಾಗ ಅದು ನಮಗೆ ಪ್ರಸಾದವಾಗುತ್ತದೆ. ಆ ಪ್ರಸಾದದಿಂದ ನಮಗೆ ಪ್ರಸನ್ನತೆ ಸಿಗುತ್ತದೆ. ಈ ಪ್ರಸಾದ ಸ್ಥಳದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ನಾವು ಪ್ರಸಾದ ಅಂದ್ರೆ ಈ ಜಿಹ್ವೆಯ ಮೂಲಕ ಸ್ವೀಕರಿಸುವುದು ಅಷ್ಟೇ ಅಂತ ನಾವು ಪರಿಗಣನೆಗೆ ತೆಗೆದುಕೊಂಡಿರ್ತೀವಿ. ನಾವು ನಿಮ್ಗೆ ಕಳೆದ ಗೋಷ್ಠಿಯಲ್ಲಿ ನಾವು ಷಡ್ಲಿಂಗಗಳ ಬಗ್ಗೆ ನಾನು ಹೇಳಿದ್ದೆ. ಅಂದ್ರೆ ಒಂದೊಂದು ಇಂದ್ರಿಯದಲ್ಲೂ ಸಹ ಒಂದೊಂದು ಲಿಂಗ ಇರುತ್ತೆ. ಮೊದಲು ನಾಸಿಕದಲ್ಲಿ ಆಚಾರ ಲಿಂಗ ಇರುತ್ತೆ, ಜಿಹ್ವೆಯಲ್ಲಿ ಗುರುಲಿಂಗ ಇರುತ್ತೆ,
ಕಣ್ಣಿನಲ್ಲಿ ಶಿವಲಿಂಗ ಇರುತ್ತೆ, ತ್ವಕ್ಕಿನಲ್ಲಿ ಅಂದ್ರೆ ಚರ್ಮದಲ್ಲಿ ಜಂಗಮಲಿಂಗ ಇರುತ್ತೆ, ಕರ್ಣದಲ್ಲಿ ಅಂದ್ರೆ ಕಿವಿಯಲ್ಲಿ ಪ್ರಸಾದ ಲಿಂಗ ಇರುತ್ತೆ, ಮನಸ್ಸಿನಲ್ಲಿ ಮಹಾಲಿಂಗ ಇರುತ್ತೆ ಅಂತಕ್ಕಂಥದ್ದು. ಜಿಹ್ವೆಯಿಂದ ತೆಗೆದುಕೊಳ್ಳುವಂತ, ನಾಲಿಗೆ ರೂಪದಿಂದ ತೆಗೆದುಕೊಳ್ಳುವಂಥದ್ದು ಅಷ್ಟೇ ಪ್ರಸಾದ ಅಂತ ಅನ್ಸ್ಕೊಳೋದಿಲ್ಲ. ಪಂಚೇಂದ್ರಿಯಗಳಿಂದ ತೆಗೆದುಕೊಳ್ತಕ್ಕಂಥ ಎಲ್ಲಾ ವಿಷಯಗಳಿದಾವೆಲ್ಲ, ಆ ವಿಷಯಗಳನ್ನ ನಾವು ಲಿಂಗಕ್ಕೆ ಅರ್ಪಣೆ ಮಾಡಿ ತೆಗೆದುಕೊಳ್ಳೋದ್ರಿಂದ ಅವು ಸಹ ಪ್ರಸಾದವಾಗುತ್ತವೆ. ನಾವು ಪ್ರಸಾದಿ ಸ್ಥಳದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನಾನು ಈಗಾಗಲೇ ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ, ನಿಷ್ಠಾಭಕ್ತಿಯ ಬಲದಿಂದ ಮಹೇಶ್ವರನು ಶಿವ ಪ್ರಸನ್ನತೆಯನ್ನ ಪಡೆಯುವನು. ಅಂದರೆ ಶಿವಪ್ರಸಾದ ತತ್ವವು ಪ್ರಾಪ್ತಿಯಾಗುತ್ತದೆ, ಸಾಧಕನು ಪ್ರಸಾದಿಯಾಗುತ್ತಾನೆ. ಹೇಗೆಂದರೆ ಅನ್ನೋದಕ್ಕೆ ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ. ಶಿವಪ್ರಸಾದಂ ಯದ್ದ್ರವ್ಯಂ ಶಿವಾಯ ವಿನಿವೇದಿತಂ ನಿರ್ಮಾಲ್ಯಂ ತತ್ತು ಶೈವಾನಾಂ ಮನೋನೈರ್ಮಲ್ಯ ಕಾರಣಂ ಅಂತಕ್ಕಂಥ ಮಾತನ್ನ. ಅಂದ್ರೆ ಶಿವನಿಗಾಗಿ ಅಂದರೆ ಶಿವಸ್ವರೂಪಿಯಾದ ಗುರುಲಿಂಗ ಜಂಗಮಕ್ಕೆ ಯಾವ ಪದಾರ್ಥವನ್ನ ಭಕ್ತಿಯಿಂದ ಕೊಟ್ಟುಕೊಳ್ಳುತ್ತೇವೆಯೋ ಅದಕ್ಕೆ ನಾವು ಶಿವಪ್ರಸಾದ ಅಂತ ಕರಿತೀವಿ. ಆ ಶಿವಪ್ರಸಾದವೇ ಮನೋಪ್ರಸಾದಕ್ಕೆ ಕಾರಣವಾಗುತ್ತದೆ. ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಮನಪ್ರಸಾದ ಸಿದ್ಧ್ಯರ್ಥಂ ನಿರ್ಮಲ ಜ್ಞಾನ ಕಾರಣಂ ಶಿವಪ್ರಸಾದ ಸ್ವೀಕುರ್ವಾನ್ ಪ್ರಸಾದಿ ಇತ್ಯೇಷ ಕಥ್ಯತೆ ಅಂತಕ್ಕಂಥ ಮಾತನ್ನ. ಅಂದ್ರೆ ಮನಸ್ಸು ಪ್ರಸನ್ನತೆಯನ್ನ ಪಡೆಯಲು ಗುರುಲಿಂಗ ಜಂಗಮರ ಪ್ರಸಾದವು ಹೇಗೆ ಕಾರಣವಾಗುತ್ತದೆಯೋ ಅದರಂತೆ ನಿರ್ಮಲವಾದ ಜ್ಞಾನವೂ ಕಾರಣವಾಗುತ್ತದೆ. ಹೀಗೆ ಪಡೆದಂತಹ ಶಿವ ಪ್ರಸಾದವನ್ನ ಸ್ವೀಕರಿಸುವವನೇ ನಿಜವಾದಂತಹ ಪ್ರಸಾದಿ ಎನಿಸುತ್ತಾನೆ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಸಾದಿ ಸ್ಥಳದಲ್ಲಿರ್ತಕ್ಕಂಥ ಪ್ರಸಾದಿಯ ಲಕ್ಷಣಗಳು ಹೇಗಿರ್ತವೆ? ಮೊದಲನೆಯ ಲಕ್ಷಣ ಯಾವುದು ಅಂದ್ರೆ ನಿಷ್ಠೆ ಅವಧಾನವಾಗುತ್ತದೆ. ಅಂದರೆ ಲಿಂಗದ ಅರಿವಿನ ಬಗೆಗೆ ಜಾಗೃತಿ ಉಂಟಾಗುತ್ತದೆ. ಎರಡನೇ ಅಂಶ ಯಾವುದು ಅಂದ್ರೆ ಇಚ್ಛಾಶಕ್ತಿ ಸಮೇತವಾದ ಶಿವಲಿಂಗವು ನೇತ್ರೇಂದ್ರಿಯದಲ್ಲಿ ನೆಲೆಗೊಂಡಿದ್ದು ಅವಧಾನ ಭಕ್ತಿಯಿಂದ ಲಿಂಗದ ಆರಾಧನೆ ನಡೆಯುತ್ತದೆ. ಮೂರನೇದು ಇಚ್ಛಾಶಕ್ತಿ ಮತ್ತು ಅವಧಾನ ಭಕ್ತಿ ಎರಡೂ ಒಂದಾಗಿ ಲಿಂಗ ರೂಪ ಆಗುತ್ತದೆ. ಆ ಲಿಂಗ ನೆಲೆಗೊಂಡ ನೇತ್ರೇಂದ್ರಿಯ ಎಲ್ಲವೂ ಲಿಂಗವಾಗುತ್ತದೆ. ನೇತ್ರೇಂದ್ರಿಯ ವಿಷಯವಾದ ರೂಪವು ಪ್ರಸಾದವಾಗುತ್ತದೆ. ಅಹಂಕಾರ ನಿರಹಂಕಾರವಾಗುತ್ತದೆ. ಕಾಯ ಪ್ರಸಾದ ಕಾಯವಾಗುತ್ತದೆ. ಇದಿಷ್ಟು ಪ್ರಸಾದಿ ಸ್ಥಳದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಈ ಪ್ರಸಾದಿ ಸ್ಥಳದ ವಿವರಣೆಯನ್ನ ಸೂತ್ರಬದ್ಧವಾಗಿ ನಮಗೆ ಬಸವಲಿಂಗ ಶರಣರು ಹೀಗೆ ವರ್ಣಿಸಿದ್ದಾರೆ. ಯಾವ ರೀತಿಯಾಗಿ ಅಂದ್ರೆ, ರೂಪು ರುಚಿ ತೃಪ್ತಿಯ ನಿರ್ಲೇಪ ತ್ರೈಲಿಂಗಕ್ಕೆ ಅರ್ಪಿಸಲು ತಾನೇ ದೀಪ್ತ ಪ್ರಸಾದಿ ಎಂದ ಪರಮ ಗುರುವೇ ಕೃಪೆಯಾಗುವಂತಕ್ಕಂಥ ಮಾತನ್ನ. ಭಕ್ತನು ಆಚಾರಲಿಂಗ ಮಹೇಶ್ವರನು ಗುರುಲಿಂಗ ಆರಾಧಕನಾಗಿರುವಂತೆ ಪ್ರಸಾದಿಯು ಶಿವಲಿಂಗ ಆರಾಧಕನು. ಶಿವಲಿಂಗವು ನೇತ್ರೇಂದ್ರಿಯವನ್ನ ವ್ಯಾಪಿಸಿದೆ. ಅದು ಕಾರಣ ಪ್ರಸಾದಿಯಾದವನು ಶಿವಲಿಂಗ. ಶಿವಲಿಂಗ ಅಂದ್ರೆ ಕಣ್ಣಿಗೆ ಕಾಣಿಸಿದ ರೂಪವನ್ನ ಮೊದಲು ಶಿವರೂಪವನ್ನಾಗಿ ಕಾಣಬೇಕು. ನೋಡಿದ ವಸ್ತುವಿಗಾಗಿ ಮನ ಆಶಿಸಬಾರದು ಮತ್ತೆ ಮೋಹಿಸಬಾರದು. ಇದನ್ನು ಕಳೆದುಕೊಳ್ಳಲು ಪ್ರಸಾದಿಯು ರೂಪಗಳನ್ನೆಲ್ಲ ಸ್ವರೂಪ ಪ್ರಸಾದವನ್ನಾಗಿ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾನೆ. ಅಂದ್ರೆ ನೋಡುವಂತಹ ಏನು ದೃಷ್ಟಿ ಇದೆಯಲ್ಲ, ಯಾಕಂದ್ರೆ ಇವತ್ತು ಮನಸ್ಸಿಗೆ ಕನ್ನಡಿ ಯಾವುದು ಅಂದ್ರೆ ಅದು ಕಣ್ಣೇ ಅಂತಕ್ಕಂಥದ್ದು. ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಬೀರೋದು ಯಾವುದು ಅಂದ್ರೆ ಅದು ಕಣ್ಣು. ಕಣ್ಣಿನಲ್ಲಿರ್ತಕ್ಕಂಥ ಶಿವಲಿಂಗ ಅಂದ್ರೆ ನಾವು ನೋಡುವಂತಹ ಎಲ್ಲ ಭಾವನೆಗಳಿದಾವೆಲ್ಲ, ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ಯಾವಾಗ್ಲೂ ಶಿವಮಯವಾಗಿರ್ಬೇಕು ಅಂತಕ್ಕಂಥದ್ದು. ಆಗ ಅದು ಪ್ರಸಾದಿ ಸ್ಥಳಕ್ಕೆ ಏರುವಂತಹ ಸನ್ನಿವೇಶವನ್ನ ನಾವು ಕಾಣಬಹುದು. ಆಗ ಪ್ರಸಾದಿಯು ಕಾಯ ಗುಣಗಳನ್ನ ಕಳೆದುಕೊಂಡು ಲಿಂಗ ಗುಣಗಳನ್ನ ಪಡೆಯುತ್ತಾನೆ. ಲಿಂಗ ಗುಣಗಳನ್ನು ಗ್ರಹಿಸಿದ ಲಿಂಗ ಪ್ರಸಾದಿಯ ಅಂಗವು ಪ್ರಸನ್ನವಾಗುವುದು, ದೇಹಾಭಿಮಾನ ಬಿಟ್ಟು ಹೋಗುವುದು. ಇಂತಹ ಪ್ರಸಾದ ಕಾಯರ ದರ್ಶನ ಸ್ಪರ್ಶನವು ಜಗತ್ತಿಗೆ ಕಲ್ಯಾಣಕರವಾಗುವುದು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ನನಗೆ ನೆನಪು ಬರುತ್ತೆ ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಸದಾ ಕಾಲ ಅವರು ಪ್ರಸಾದಿ ಸ್ಥಳದಲ್ಲಿ ಇರ್ತಾ ಇದ್ರು. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಿದ್ಲಿಂಗ ಸ್ವಾಮಿ ಅವರು ಹೇಳ್ತಾ ಇದ್ರು, ನಮ್ಮ ಪರಮ ಪೂಜ್ಯರ ದೃಷ್ಟಿ ಹೇಗಿತ್ತು ಅಂತಂದ್ರೆ ಅವರು ಯಾರಿದ್ರು ಅಷ್ಟೇನೆ ಅದೇ ತರ ಇತ್ತು. ಅವರ ಸುತ್ತಮುತ್ತ ಯಾರಿಲ್ಲ ಅಂದ್ರೂ ಅವರ ಭಾವನೆ ಅದೇ ರೀತಿಯಾಗಿರ್ತಕ್ಕಂಥದ್ದು. ಅಂದ್ರೆ ಸದಾ ಕಾಲ ಅವರ ಕಾಯ ಪ್ರಸಾದ ಕಾಯವಾಗಿತ್ತು. ಅಂದ್ರೆ ನೋಡುವಂತಹದ್ದು, ಕೇಳುವಂತಹದ್ದು, ಸ್ಪರ್ಶಿಸುವಂತಹದ್ದು, ಮಾತನಾಡುವಂತಹದ್ದು ಇವೆಲ್ಲ ಶಿವಮಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಪ್ರಸಾದಿ ಸ್ಥಳಕ್ಕೆ ಯಾರಾದ್ರೂ ಉದಾಹರಣೆ ಕೊಡಬೇಕು ಅಂದ್ರೆ
ಅದು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳು ಅವರು ಪ್ರಸಾದಿ ಸ್ಥಳದಲ್ಲಿ ನಿಂತಾ ಇರಲಿಲ್ಲ ಯಾವಾಗ್ಲೂ. ಈ ಷಡ್ಸ್ಥಳಗಳು ಅಂತ ವಿಚಾರ ಬಂದಾಗ ನಾವು ಗಮನಿಸ್ಬೇಕು, ಭಕ್ತ ಸ್ಥಳದಲ್ಲಿದ್ರೆ ಭಕ್ತ ಸ್ಥಳದಲ್ಲೇ ನಿಲ್ಲೋ ಆಗಿಲ್ಲ. ಒಂದು ಭಕ್ತದಾದವನು ಅವನು ಏನಾಗ್ಬೇಕು, ಮಹೇಶ್ವರ ಸ್ಥಳಕ್ಕೆ ಹೋಗ್ಬೇಕು, ಪ್ರಸಾದಿ ಆಗಿರ್ಬೇಕು. ಈ ತರ ಪ್ರತಿಯೊಂದು ಸ್ಥಳಕ್ಕೂ ಏರ್ಬೇಕು. ಐಕ್ಯ ಸ್ಥಳದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಭಕ್ತನಾಗಿ ಬರಬೇಕು. ಇದು ಷಡ್ಸ್ಥಳದ ಒಂದು ಸಂದೇಶವನ್ನ ನಾವು ಕಾಣಬಹುದು. ಹಾಗಾಗಿ ಪರಮ ಪೂಜ್ಯರು ಸದಾಕಾಲ ಅವರು ಪ್ರಸಾದ ಕಾಯವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅನೇಕ ಶಿವಶರಣರು ಸಹ ಪ್ರಸಾದ ಸ್ಥಳದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವಚನದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಅನೇಕ ಶರಣರನ್ನು ನಾವು ಕಾಣಬಹುದು. ವಿಶೇಷವಾಗಿ ಬಸವಣ್ಣನವರು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಷಣ್ಮುಖ ಶಿವಯೋಗಿಗಳು, ಮತ್ತೆ ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರರು, ಇವರೆಲ್ಲರೂ ಸಹ ಪ್ರಸಾದಿ ಸ್ಥಳದಲ್ಲಿ ಕುರಿತು ಸಾಕಷ್ಟು ವಚನಗಳನ್ನ ಅವರು ಬರೆದಿದ್ದಾರೆ. ಆದ್ರೆ ಸಮಯದ ಅಭಾವದಿಂದ ಅಷ್ಟು ವಚನಗಳನ್ನ ಗ್ರಹಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆಯ್ದ ಕೆಲವು ವಚನಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿ ತೋಂಟದ ಸಿದ್ಧಲಿಂಗ ಯತಿಗಳು ನೀಡಿದಂತಹ ಪ್ರಸಾದಿ ಸ್ಥಳದ ಒಂದು ವಚನ ನನ್ನ ಗಮನವನ್ನ ಸೆಳೀತು. ಅದರಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಿದರೆ, ಪ್ರಸಾದಿಯ ಲಕ್ಷಣವಾವುದೆಂದರೆ ಏಳಿಗೆ ಕೇಳಿ ಕಾಯದಿಂದ, ಮನಸ್ಸಿನಿಂದ, ವಾಕ್ಯದಿಂದ ಸತ್ಯ ಶುದ್ಧವಾಗಿ ವಿಶ್ವಾಸ ಶ್ರದ್ಧೆಯೊಡೆಗೊಂಡು ಶರೀರವನ್ನು ಪ್ರಾಣವನ್ನು ಒಡೆಯಂಗೆ ಸಮರ್ಪಿಸಿ ಪ್ರಸಾದವ ಕೈಗೊಳ್ಳಬಲ್ಲರೆ ಪ್ರಸಾದಿ ಎಂಬೆ. ಹಿಂಗಲ್ಲದೆ ಕುಳವೆಂಬ ಕೂಡಕ್ಕೆ ಸಿಕ್ಕಿದ ಕಾಳ್ವಿಚಾರಿ ಋಣಪಾತಕರ ಪ್ರಸಾದ ಸದ್ಭಾವಿ ಎಂತೆಂಬೆನಯ್ಯ. ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಶ್ರಮ ಇಲ್ಲದೇನೆ ಮನಪೂರ್ವಕವಾಗಿ ಶಿವಮಯವಿಲ್ಲದಂತಹ ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಅವನು ಪ್ರಸಾದಿ ಅನ್ನೋಸ್ಕೊಳ್ಳಕ್ಕೆ ಸಾಧ್ಯವಯ್ಯ ಅಂತಕ್ಕಂಥ ಮಾತನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ವಚನ. ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ವಚನವನ್ನು ನಾವು ಗಮನಿಸಬಹುದು. ಅದು ಷಣ್ಮುಖ ಶಿವಯೋಗಿಗಳು ನೀಡಿದಂತ ವಚನ. ಶಿವ ಪ್ರಸಾದವನ್ನ ಆರೋಹಗಣೆಯ ಮಾಡುವಲ್ಲಿ ಕರಣಗಳು ಕಡೆಗೆ ತುಳುಕದಿರಬೇಕು, ಚಿತ್ತವು ಅತ್ತಿತ್ತ ಅರಿಯದಿರಬೇಕು, ಶಿವ ಧ್ಯಾನ ಪರಾಯಣನಾಗಿರಬೇಕು, ಶಿವ ಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು, ಪ್ರಸಾದವೇ ಪರಬ್ರಹ್ಮವೆಂಬ ಭಾವ ಬಲಿದಿರಬೇಕು, ತುತ್ತಿಗೆ ಶಿವ ಮಂತ್ರವ ಉಚ್ಚರಿಸುತ್ತಿರಬೇಕು, ಶಿವ ಪ್ರಸಾದದ ಘನವ ಕಂಡು ಮನವು ಹಿಗ್ಗಿ ಪರಮ ಪರಿಣಾಮದೊಳಗೆ ಓಡಾಡುತ್ತಿರಬೇಕು, ಇಂತಿ ಭೇದವನ್ನರಿಯಬಲ್ಲಾತನೇ ಅಚ್ಚ ಪ್ರಸಾದಿಯಯ್ಯ ಅಖಂಡೇಶ್ವರ ಅಂತಕ್ಕಂಥ ಮಾತನ್ನ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ವಚನ ಇದು. ಇದೊಂದು ವಚನವನ್ನ ನಾವು ಅರ್ಥೈಸ್ಕೊಂಡ್ಬಿಟ್ರೆ ಸಾಕು, ನಮ್ಮ ಜೀವನ ಪರಿಪೂರ್ಣತೆ ಜೊತೆಗೆ ಸಾಗುವುದರಲ್ಲಿ ಸಂಶಯನೇ ಇಲ್ಲ ಅಂತ ನನ್ನ ಭಾವನೆ. ಇನ್ನು ಅಣ್ಣ ಬಸವಣ್ಣನವರು ಪ್ರತಿ ದಿವಸ ನಾವು ಪ್ರಸಾದವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ವಚನದಲ್ಲಿ ನಿರೂಪಣೆಯನ್ನ ಮಾಡಿದರೆ, ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತಿರಬೇಕು, ಕೂಡಲ ಸಂಗನ ನೆನೆಯುತ್ತನುಂಡಡೆ ಕರ್ಣ ವೃತ್ತಿಗಳಡಗವು ಅಂತಕ್ಕಂಥ ಮಾತು. ಅಂದ್ರೆ ನಾವು ಮೌನದಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದೀವಿ ಅಂದ್ರೆ ಅದು ಆಚಾರ ಅಂತ ಅನ್ಕೊಂಡ್ಬಿಡೋದಲ್ಲ. ಯಾಕಂದ್ರೆ ಮನಸ್ಸು ಬೇರೆದನ್ನ ಯೋಚನೆ ಮಾಡ್ತಾ ಇದ್ರೆ ಅದು ಪ್ರಸಾದ ಆಗೋದಿಲ್ಲ, ಅದು ಕೇವಲ ಪದಾರ್ಥವಾಗುತ್ತೆ. ಅಂದ್ರೆ ಲಿಂಗಾರ್ಪಣೆ ಮಾಡಿ ನಾವು ಪ್ರತಿ ತುತ್ತುಗೂ ಏನ್ ಮಾಡ್ತಾ ಇರ್ಬೇಕು, ಶಿವನನ್ನ ನೆನೀತಾ ಇರ್ಬೇಕು. ಆಗ ನಿಜವಾದಂತ ಪ್ರಸಾದ. ಲಿಂಗಕ್ಕೆ ಎಡೆ ಮಾಡ್ಬಿಟ್ಟಿದೀವಿ, ನಾವು ಅರ್ಪಣೆ ಮಾಡಿದೀವಿ ಅಂದ್ಬಿಟ್ಟು ಮತ್ತೆ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆ ಇಟ್ಕೊಂಡು ನಾವು ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಸಾಧ್ಯವಿಲ್ಲ, ಅದು ಪದಾರ್ಥವಾಗುತ್ತೆ. ಪ್ರತಿ ಲಿಂಗಾರ್ಪಣೆ ಮಾಡಿದ ನಂತರವೂ ತುತ್ತಿಗೊಮ್ಮೆ ಶಿವ ಶಿವ ಅಂತಕ್ಕಂಥ ಭಾವನೆ ಇಟ್ಕೊಂಡೆ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒಂದು ಅಪ್ಪಣೆಯನ್ನ ಅಣ್ಣ ಬಸವಣ್ಣನವರು ನೀಡಿರ್ತಕ್ಕಂಥದ್ದು ಈ ವಚನದಲ್ಲಿ. ಸಾಧಕನು ಪ್ರಾರಂಭದಲ್ಲಿ ಪದಾರ್ಥವನ್ನ ಲಿಂಗಕ್ಕೆ ಅರ್ಪಿಸಿ ಪ್ರಸಾದಮಯವಾಗಿ ಮಾಡಿಕೊಳ್ಳುತ್ತಾನೆ. ತನು ಮನ ಭಾವ ಪ್ರಸಾದಮಯ ಮಾಡಿಕೊಂಡು ಪ್ರಸನ್ನ ಚಿತ್ತದಿಂದ ಬಾಳುತ್ತಾನೆ. ಬೇಕು ಬೇಡ ಎಂಬ ಭಾವ ಅಳಿಸಿ ಹಾಕಿ ಪ್ರಸಾದ ಜೀವನ ನಡೆಸುತ್ತಾನೆ. ಅವನಲ್ಲಿ ವಿಶ್ವವೆಲ್ಲವೂ ಶಿವಪ್ರಸಾದ ಎಂಬ ಭಾವ ಬಂದಿರುತ್ತದೆ. ಜೀವನದಲ್ಲಿ ಬರುವ ಸ್ತುತಿ, ನಿಂದೆ, ಮಾನ, ಅಪಮಾನ, ಸುಖ ದುಃಖ ಸಹಜ ಎಂದು ತಿಳಿದು ಸದಾ ಶಾಂತವಾಗಿ ಪ್ರಸನ್ನತೆಯಿಂದಲೇ ಬಾಳುತ್ತಾನೆ. ಇದು ಪ್ರಸಾದಿ ಸ್ಥಳದಲ್ಲಿ ಇರ್ತಕ್ಕಂಥ ಪ್ರಮುಖ ಲಕ್ಷಣಗಳನ್ನು ನಾವು ಗಮನಿಸಬೇಕು. ಆ ಪ್ರಸಾದಿ ಸ್ಥಳದಲ್ಲಿ ಇರ್ತಕ್ಕಂಥ ಈ ಪ್ರಸಾದಿಯ ನಿಲುವು ಹೇಗಿರುತ್ತೆ, ಅದಕ್ಕೆ ಒಂದು ವಚನವನ್ನ ಬಸವಣ್ಣನವರು ನೀಡಿದರೆ, ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ, ಇಂದೀ ತ್ರಿವಿಧವು ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಇದು ನಿಜವಾದಂತ ಪ್ರಸಾದಿಯ ನಿಲುವಾಗಿರ್ತಕ್ಕಂಥದ್ದು.
ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಇಂತಹ ಪ್ರಸಾದ ಸದ್ಭಾವನೆಯಿಂದ ಮಾನವರ ದುರ್ಗುಣಗಳು ದೂರವಾಗಿ ಪ್ರಸಾದದ ಕೊರತೆ ತೋರದು ಅಂತಕ್ಕಂಥ ಮಾತು. ಇವತ್ತು ಪ್ರಸಾದಿ ಸ್ಥಳದ ಪ್ರಸಾದ ಮಹಿಮೆಯನ್ನ ಯಾಕೆ ಅರ್ಥಕೊಳ್ಬೇಕು ಅಂತಂದ್ರೆ, ಇವತ್ತೆಲ್ಲ ನೀವು ಶುಭ ಸಮಾರಂಭಗಳಿಗೆ ಹೋಗ್ತೀರಾ ನೀವೆಲ್ಲರೂ ಸಹ. ಅಲ್ಲಿ ಪ್ರಸಾದವನ್ನ ಎಲೆ ಮೇಲೆ ಸಾಕಷ್ಟು ಪ್ರಸಾದವನ್ನ ಅವಶ್ಯಕತೆಗೆ ಅನುಗುಣವಾಗಿ ಪ್ರಸಾದವನ್ನ ನೀವು ನೀಡಿಸ್ಕೊಳ್ಳೋದಿಲ್ಲ. ಆಸೆಯಿಂದ ಏನ್ ಮಾಡ್ತೀವಿ ನೋಡಿ, ಆಸೆ ಏನಾದ್ರೂ ಬಂತು ಅಂದ್ರೆ ಅದು ಪ್ರಸಾದ ಆಗೋದಿಲ್ಲ, ಅದೇನಾಗುತ್ತೆ ಕೇವಲ ಪದಾರ್ಥ ಆಗಿರುತ್ತೆ ಅಷ್ಟೇ. ಆಸೆಯಿಂದ ಎಲ್ಲವನ್ನ ಬಡಿಸ್ಕೊಂಡ್ಬಿಡ್ತೀವಿ, ಅದನ್ನ ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಒದ್ದಾಡ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಅಲ್ಲೇ ಬಿಟ್ಟು ಬರ್ತಾ ಇರ್ತೀವಿ. ಇವತ್ತು ದೇಶದ ಅನೇಕ ಜ್ವಲಂತ ಸಮಸ್ಯೆಗಳಲ್ಲಿ ಹಸಿವು ಅಂತಕ್ಕಂಥದ್ದು ಒಂದಾಗಿರುವಂತಹದ್ದು. ಇವತ್ತು ದೇಶದಲ್ಲಿ ಅನೇಕ ಜನರು ಇವತ್ತೂ ಸಹ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನಮ್ಮ ಶರಣರು ಅಂದಿನ ಕಾಲದಲ್ಲೇ ಇಂತಹ ಸಾಮಾಜಿಕ ಜ್ವಲಂತ ಸಮಸ್ಯೆಗಳನ್ನ ನೀಗಿಸ್ಬೇಕು ಅಂತಕ್ಕಂಥ ಒಂದು ಸೂತ್ರವನ್ನ, ಒಂದು ಸಂದೇಶವನ್ನ ನಮಗೆ ನೀಡಿರ್ತಕ್ಕಂಥದ್ದು. ಇಂತಹ ನಿಯಮಗಳಿಂದ ಏನಾಗುತ್ತೆ, ಸಮಾಜ ಸದಾಕಾಲ ಸುಸ್ಥಿತಿಯಲ್ಲಿರುತ್ತೆ. ಇದು ಅಂತರಂಗದ ಸುಸ್ಥಿತಿ ಮತ್ತೆ ಬಹಿರಂಗದ ಸುಸ್ಥಿತಿ ಎರಡನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಪ್ರಸಾದ ಮಹಿಮೆಯನ್ನ ಅರ್ಥಕೊಂಡು ನಾವು ಸದಾಕಾಲ ಬಹಳ ಅವಧಾನದಿಂದ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಪ್ರಸಾದದ ಕೊರತೆಯನ್ನು ಸಹ ನಾವು ತಪ್ಪಿಸಬಹುದು. ಜೀವನದಲ್ಲಿ ಸುಖ ದುಃಖಗಳನ್ನು ಶಿವನ ಪ್ರಸಾದವನ್ನಾಗಿ ಸವಿಯುವ ಕಲೆಯೂ ಸಹ ಕರಗತವಾಗುತ್ತದೆ. ನಾನು ಹಾಗೆ ಹೇಳಿದೆ, ನೋಡುವಂತಹದ್ದು, ಕೇಳುವಂತಹದ್ದು, ಸ್ಪರ್ಶ ಮಾಡುವಂತಹದ್ದು, ಭಾವನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಸಹ ಏನಾಗಿರ್ಬೇಕು ಅಂದ್ರೆ ಅದು ಶಿವಪ್ರಸಾದವಾಗಿರ್ಬೇಕು. ನನಗೆ ಈ ಸಂದರ್ಭದಲ್ಲಿ ನೆನಪು ಬರೋದು ಯಾರು ಅಂದ್ರೆ ನಮ್ಮ ರೈತಾಪಿ ವರ್ಗದವರು. ನೀವು ರೈತಾಪಿ ವರ್ಗದವ್ರನ್ನ ಗಮನಿಸ್ಬೇಕು. ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಅವ್ರು ಯಾರು ನೆನೀತಾರೆ ಅಂತಂದ್ರೆ ಅವರು ಶಿವನನ್ನೇ ನೆನೆಯುವಂತದ್ದು. ಕೇಳ್ತಾರೆ ಎಷ್ಟೋ ಸತಿ, ಮಳೆ ಬರ್ಲಿಲ್ಲ ಸಕಾಲಕ್ಕೆ, ಸರಿಯಾಗಿ ಬೆಳೆ ಆಗ್ಲಿಲ್ಲ ಅಂದ್ರೆ ಏನಪ್ಪಾ ನಿನ್ನಲ್ಲಿ ಇದೆ, ನಮ್ಮಿಂದ ಏನ್ ತಪ್ಪಾಯ್ತು ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ತಾವೇ ಸಮಾಧಾನದ ಮಾತುಗಳನ್ನ ಆಡ್ಕೊಂತಾರೆ. ಇವತ್ತಿನ ಸಂದರ್ಭದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಆತ್ಮಹತ್ಯೆ ಅಂತಕ್ಕಂಥ ಕೃತ್ಯಗಳು ಯಾಕೆ ನಡೀತಾ ಇದಾವೆ ಅಂದ್ರೆ ಮನಸ್ಸು ಇವತ್ತು ದುರ್ಬಲವಾಗಿರ್ತಕ್ಕಂಥದ್ದು. ಅಂದ್ರೆ ಬಂದಂತಹ ಸ್ತುತಿ, ನಿಂದೆಗಳು, ಅವಮಾನಗಳು, ಅಪಮಾನಗಳನ್ನೆಲ್ಲ ನಾವು ಅದು ಭಗವಂತನ ಪ್ರಸಾದ ಅಂತಕ್ಕಂಥ ಸ್ವೀಕಾರ ಮಾಡತಕ್ಕಂಥ ಮನೋಭಾವನೆ ಇಲ್ದಂಗ ಆಗಿರ್ತಕ್ಕಂಥದ್ದು. ನೋಡಿ, ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸನೂ ಸಹ ನಮ್ಮ ಷಟ್ಸ್ಥಲ ಸಿದ್ಧಾಂತ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು. ಬಂದಂತಹ ಎಲ್ಲ ನಿಂದನೆಗಳನ್ನ, ಸುಖವನ್ನ ಸಮಾನವಾಗಿ ಸ್ವೀಕಾರ ಮಾಡಿ ಸ್ಥಿತಪ್ರಜ್ಞನಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಸಹ ಉಲ್ಲೇಖ ಮಾಡಿದರೆ ಕೊನೆಗೆ ದೇಶದ ಬಡತನವೂ ಸಹ ನೀಗುವಂತ ಕೆಲಸವೂ ಆಗುತ್ತೆ. ಇದರಿಂದ ಇದು ಇಷ್ಟೂ ಸಹ ಷಟ್ಸ್ಥಳದ 3ನೇ ಸ್ಥಳವಾಗಿರ್ತಕ್ಕಂಥ ಪ್ರಸಾದಿ ಸ್ಥಳ. ಪ್ರಸಾದ ಮತ್ತೆ ಪ್ರಸಾದಿಯ ಲಕ್ಷಣಗಳು ಹೇಗಿರ್ಬೇಕು ಅಂತಕ್ಕಂಥದ್ದು ಒಂದಷ್ಟು ಸಮಯದಲ್ಲಿ ನಿಮ್ಮ ಮುಂದೆ ಇಡುವಂತ ಒಂದು ಸಣ್ಣ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಇಂತಹ ಅಶ್ವತತ್ವ ಚಿಂತನಾ ಗೋಷ್ಠಿಯಲ್ಲಿ ನಾವೆಲ್ಲ ಇವತ್ತು ಒಂದು ಹೊಸದಾಗಿ ವಿಚಾರ ಮಂಥನ ಮಾಡುವಂತ ಕೆಲಸಕ್ಕೆ ನಾವು ಹೋಗಿದ್ದೀವಿ. ಏನು ಅಂದ್ರೆ ಅದು ಇದುವರೆಗೂ ನಾವು ಶರಣರ ಜಯಂತಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವು. ನಂತರದ ದಿನಗಳಲ್ಲಿ ಅನೇಕ ಕೈವಲ್ಯ ಸಾಹಿತ್ಯಗಳು ನಮ್ಮ ಮುಂದೆ ಇದ್ದಾವೆ. ಅನೇಕ ಶಿವಶರಣರು ಸಹ ಸಾಹಿತ್ಯವನ್ನ, ಕೈವಲ್ಯ ಸಾಹಿತ್ಯವನ್ನ ರಚನೆ ಮಾಡೋಗಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದೆ, ಆತ್ಮಸ್ಥೈರ್ಯವನ್ನ, ಅನೇಕ ಸನ್ನಿವೇಶಗಳನ್ನ ಸಮರ್ಥವಾಗಿ ಎದುರಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ನಮ್ಗೆ ಎಲ್ಲ ಸಂದರ್ಭದಲ್ಲೂ ಸಹ ದಾರಿಯ ದೀವಿಗೆ ಅಂತಕ್ಕಂಥದ್ದೇ ನಾವು ಕರಿಬಹುದು ಈ ಕೈವಲ್ಯ ಸಾಹಿತ್ಯವನ್ನ. ಅದರಲ್ಲಿ ಪ್ರಮುಖವಾಗಿ ಬಾಲ ಮಹಾಂತ ಶಿವಯೋಗಿಗಳಾಗಿರ್ಬೋದು, ಉಪ್ಪಿನ ಷಡಕ್ಷರೀಯರಾಗಿರ್ಬೋದು, ಮತ್ತೆ ಅದರಲ್ಲೂ ಕೈವಲ್ಯ ಸಾಹಿತ್ಯ ಅಂದ್ರೆ ನಮ್ಗೆ ನೆನಪು ಬರೋದು ಯಾರು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಅಂತಕ್ಕಂಥದ್ದು. ನೋಡಿ, ನಾವೆಲ್ಲ ಈಗ ಈ ಚಿಂತನ ಗೋಷ್ಠಿಯ ಕೊನೆಯಲ್ಲಿ ನಾವೆಲ್ಲ ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹಾಡ್ತೀವೆಲ್ಲ ಸುಶ್ರಾವ್ಯವಾಗಿ. ಅದನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಅಂತಕ್ಕಂಥದ್ದು. ನಿಜಗುಣ ಶಿವಯೋಗಿಗಳು ಯಾರು ಅಂದ್ರೆ ಈ ಭುವನ ಕಲ್ಯಾಣ ಪ್ರಣತಿಯೊಳಗೆ ಅವರು ನಮ್ಗೆ ಸದಾಕಾಲ ಬೆಳಕನ್ನ ಚೆಲ್ಲುವಂತಹ ಪರಂಜ್ಯೋತಿ ಅವರು ಅಂತಕ್ಕಂಥದ್ದೇ ನಾವು ಭಾವನೆಯನ್ನ ಇಟ್ಕೊಳ್ಬೇಕಾಗಿರುವಂತಹದ್ದು. ಅನೇಕ ಸಾಹಿತ್ಯವನ್ನ ರಚನೆಯನ್ನ ಮಾಡಿದ್ದಾರೆ. ಪರಮ ಪೂಜ್ಯರು ಸದಾಕಾಲ ಅವರ ಪೂಜಾ ಗೃಹದಲ್ಲಿ ಆ ಕೈವಲ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನ ನೀಡ್ತಾ ಇದ್ರು. ಪೂಜೆ ನಂತರ ಪ್ರಸಾದ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಒಂದು ಕೈವಲ್ಯ ಹಾಡನ್ನ ಹಾಡಿ, ಆ ತತ್ವ ಪದವನ್ನ ಹಾಡಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು. ಅಂದ್ರೆ ಮನಸ್ಸನ್ನ ಶುದ್ಧಿಗೊಳಿಸತಕ್ಕಂಥ ಕೆಲಸವನ್ನ ಅವು ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನಿಜಗುಣ ಶಿವಯೋಗಿಗಳ ಒಂದು ಸಾಹಿತ್ಯವನ್ನ ನಾವು ಗಮನಿಸಿದಾಗ ಅದು ತಾಳ ಮತ್ತೆ ರಾಗಬದ್ಧವಾಗಿ ರಚನೆಯನ್ನ ಮಾಡಿರ್ತಕ್ಕಂಥ, ಅಂದ್ರೆ ಸಂಗೀತ ಎಲ್ಲೂ ಅಷ್ಟೇ
ತಾಳ ತಪ್ಪಾರ್ದು, ಲಯ ತಪ್ಪಾರ್ದು, ರಾಗ ತಪ್ಪಾರ್ದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದರ ಹಿನ್ನೆಲೆ ಏನು ಅಂದ್ರೆ ನಮ್ಮ ಜೀವನವೂ ಸಹ ಒಂದು ಸಂಗೀತ ಇದ್ದಂತೆ. ನಮ್ಮ ಜೀವನದಲ್ಲೂ ತಾಳ ತಪ್ಪಾರ್ದು, ರಾಗ ತಪ್ಪಾರ್ದು, ಲಯ ತಪ್ಪಾರ್ದು, ಇವೆರಡು ತಪ್ಪಬಾರ್ದು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ರಾಗಬದ್ಧವಾಗಿ ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಸಂಗೀತ ಅಂತಂದ್ರೆ ನಮ್ಮ ಮನಸ್ಸನ್ನ ಅರಳಿಸುವಂತ ಕೆಲಸವನ್ನ ಮಾಡ್ತಾರೆ. ನವವಿಧ ಭಕ್ತಿಯಲ್ಲಿ ನಮ್ಮ ಗುರುಗಳು ಹೇಳಿದಂಗೆ ಆತ್ಮನಿವೇದನ ಭಕ್ತಿ ಅಂತಕ್ಕಂಥದ್ದು ಒಂದು ಮನಸ್ಸಿನ ಆತ್ಮಕ್ಕೆ ಸಂಬಂಧಪಟ್ಟಂತದ್ದು. ಅದು ಸುಖ ದುಃಖ ಏನಾದ್ರೂ ನಿವೇದನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದು ಅಂತಂದ್ರೆ ಅದು ಸಂಗೀತ, ಅಂದ್ರೆ ಹಾಡುವಂತದ್ದು. ಅದಕ್ಕೆ ಬಸವಣ್ಣವರು ಹೇಳಿದ್ದಾರೆ, ಹಾಡಿದರೆ ನೊಡೆಯನ ಹಾಡುವೆ ಅಂತಕ್ಕಂಥದ್ದು. ಅಂದ್ರೆ ಹಾಡು ಅಂದ್ರೆ ಬೇಡುವಂತಹದ್ದು. ಅಂದ್ರೆ ಹಾಡಿ ತನ್ನ ಆತ್ಮ ನಿವೇದನೆ ಮಾಡ್ಕೊಳಕ್ಕೆ ಇರುವಂತ ಒಂದು ಸೂತ್ರ ಯಾವುದು ಅಂದ್ರೆ ಅದು ಕೈವಲ್ಯ ಸಾಹಿತ್ಯವನ್ನ ನಮ್ಗೆ ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ಅಂತಹ ಒಂದು ಸಂಗೀತಕ್ಕೆ ಒಂದು ಮಾಂತ್ರಿಕ ಶಕ್ತಿ ಇದೆ. ನಮ್ಮ ಮನಸ್ಸನ್ನ ಹಗುರಗೊಳಿಸುವಂತ ಪ್ರಕ್ರಿಯೆಗೆ ಒಳಪಡಿಸ್ತೀವಿ ನಾವು. ಅಂತಹ ಕೈವಲ್ಯ ಸಾಹಿತ್ಯದ ಒಂದಷ್ಟು ಅಂಶವನ್ನ ಇವತ್ತು ನಮ್ಮ ಗುರುಗಳು ನಮ್ಗೆಲ್ಲ ನೀಡಿರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಲೇಪುರಂ ಜಿ ವೆಂಕಟೇಶ್ ಅವರು ಅದನ್ನ ಇನ್ನಷ್ಟು ವಿಸ್ತೃತವಾಗಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮುಂದೆ ಇಡುವಂತ ಕೆಲಸವನ್ನ ಇನ್ನು 4 ರಿಂದ 5 ಈ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಮಾಡ್ತಕ್ಕಂಥದ್ದು. ನೀವು ಯಾರು ಸಹ ಅದಕ್ಕೆ ಗೈರು ಹಾಜರಾಗಬಾರ್ದು. ಪ್ರತಿ ಗೋಷ್ಠಿಯಲ್ಲಿ ನೀವು ಸಕಾಲಕ್ಕೆ ಬಂದು ಆಗಮಿಸಬೇಕು. ಇನ್ನು ಕೆಲವರು ತಡವಾಗಿ ಬರ್ತಾ ಇರ್ತೀರಾ. ಯಾಕಂದ್ರೆ ಉದ್ದೇಶ ಈಡೇರ್ಬೇಕು ಅಂದ್ರೆ ಅದು ಪ್ರಾರಂಭದಿಂದಲೇ ನಮ್ಗೆ ಎಲ್ಲಾ ವಿಚಾರಧಾರೆಗಳು ತಿಳಿಬೇಕು. ಮಧ್ಯದಲ್ಲಿ ಬಂದ್ರೆ ನಮ್ಗೆ ಏನೋ ಅರ್ಥೈಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಸಹ ಸಕಾಲಕ್ಕೆ ಸರಿಯಾಗಿ ಇಲ್ಲೋ ಆಸೀನರಾಗಿ ಇಂತಹ ಕೈವಲ್ಯ ಸಾಹಿತ್ಯವನ್ನು ನಮ್ದಾಗಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು. ನಾವೆಲ್ಲ ಪುಣ್ಯವಂತರು, ಅದೃಷ್ಟವಂತರು ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂತ. ಯಾಕಂದ್ರೆ ನಮ್ಮ ಪೂಜ್ಯ ಗುರುದೇವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಗೆಲ್ಲ ಒಂದು ಸದಾವಕಾಶ, ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ. ಕೈವಲ್ಯ ಸಾಹಿತ್ಯ ಕುರಿತಾಗಿರ್ತಕ್ಕಂಥ ಈ ಚಿಂತನೆಗಳು, ಗೋಷ್ಠಿಗಳು ನಡೆದಿರ್ತಕ್ಕಂಥದ್ದು ತುಂಬಾ ವಿರಳ. ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮೆಲ್ಲರಿಗೂ ಅದನ್ನ ಸ್ಥೂಲವಾಗಿ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಈ ಕಾಯಕವನ್ನ ನಮ್ಗೆ ಕಾಯಕಲ್ಪವನ್ನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಅವಕಾಶವನ್ನ ನಾವೆಲ್ಲರೂ ಸಹ ಸದ್ವಿನಿಯೋಗ ಮಾಡ್ಕೊಬೇಕು. ಅಂತಹ ಸದಾವಕಾಶವನ್ನೆಲ್ಲ ನಾವು ಸದ್ಬಳಕೆ ಮಾಡ್ಕೊಬೇಕು ಅಂತಕ್ಕಂಥ ನಾನು 2 ಮಾತುಗಳನ್ನ ನನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಮರ್ಪಿಸಿ ಎಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳು.